ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂತಂದರೆ ಇವಾಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೇನೆ ಅಂತಂದರೆ BS ನರ್ಸಿಂಗ್ 2024 ನಿಮಗೆ ಮುಂದೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ಕೆಲವೊಬ್ಬರಿಗೆ ಡೌಟ್ಸ್ ಇರ್ತವೆ. ಕಳೆದ ವರ್ಷ ಎಷ್ಟು ಸೀಟ್ ಇದ್ದು ಅಂದರೆ BS ನರ್ಸಿಂಗ್ದವ್ರಿಗೆ ಎಷ್ಟು ಸೀಟ್ ಇದ್ದು ಅಂತಂದು, ಆ್ಯಂಡ್ ಈ ವರ್ಷ ಏನಾದರೂ ಜಾಸ್ತಿ ಆಗ್ತಾವ ಅಥವಾ ಏನಾದರೂ ಅಫೆಕ್ಟೆಡ್ ಆಗುತ್ತಾ ಅಂತಂದು. ಸೊ ಈ ಒಂದು ವಿಡಿಯೋದಲ್ಲಿ BS ನರ್ಸಿಂಗ್ದವ್ರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಎಷ್ಟೆಷ್ಟು ಸೀಟ್ ಇದ್ದು ಹೋದ ವರ್ಷ ಆ್ಯಂಡ್ ಯಾವ್ಯಾವ ಸ್ಟೂಡೆಂಟ್ಸ್ಗೆ ವಿತ್ ಎಲ್ಲನೂ ಕೂಡ ಡೀಟೇಲ್ಸಾಗಿ ಈ ಒಂದು PDF ಸಿಗುತ್ತೆ ನಿಮಗೆ. ಯಾವ ಒಂದು ಸ್ಟೂಡೆಂಟ್ಸು ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದೆ ಅಂತಂದು ನಿಮಗೆ ಕ್ಲಿಯರಾಗಿ ಈ ಒಂದು PDF ಎಲ್ಲನೂ ಕೂಡ ಗೊತ್ತಾಗುತ್ತೆ. ಈ PDF ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಏನಿದೆಯಾ ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ನೋಡಿರಿ, ಇವಾಗ ಏನು ಕಾಣಿಸ್ತೈತೆ ಇಲ್ಲಿ ಕೊಟ್ಟಾರೆ, ಸೀರಿಯಲ್ ನಂಬರ್ ಕೊಟ್ಟಾರೆ. ಟೋಟಲ್ ಏನಂತಂದರೆ 457 ಪೇಜಸ್ದು ಒಂದು PDF ಇದು. ಈ ಒಂದು PDF ನಿಮಗೆ ಸೀರಿಯಲ್ ನಂಬರು, ಓಕೆ, ಅದಾದ ನಂತರ ಸೀಟ್ ನಂಬರ್, ಯಾವುದೋ ಒಂದು ಕ್ಯಾಂಡಿಡೇಟ್ ಹೋದ ವರ್ಷ ಹೇಳ್ತಿದ್ದೀನಿ ನಾನು 2023 ಸ್ಟೂಡೆಂಟ್ಸು ತನಗೆ ಸೀಟ್ ನಂಬರ್ ಏನು ಮಾಡಿದಾನೆ ಅಂತಂದರೆ ಅವ್ನ ಸ್ಟೂಡೆಂಟ್ಸ್ ಸೀಟ್ ನಂಬರ್ ಐತೆ ಆ್ಯಂಡ್ ಆ ಸ್ಟೂಡೆಂಟ್ಸು ಆ್ಯಂಡ್ ಅವ್ನಿಗೆ ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದು, ನೇಮ್ ಆಫ್ ದ ಕಾಲೇಜ್ ಅಲಾಟೆಡ್ ಆ್ಯಂಡ್ ಅಲಾಟೆಡ್ ಕ್ಯಾಟಗರಿ, ಯಾವ ಕ್ಯಾಟಗರಿ ಅಲಾಟೆಡ್ ಆಗಿದೆ ಆ್ಯಂಡ್ ಕೋರ್ಸ್ ಕೋಡ್ ಅಂತಂದು. ಓಕೆ, ಅಂತಂದರೆ ಕೆಲವೊಂದಿಷ್ಟು GG ಅಂತ ಬಂದಿದ್ದಾವೆ, ಇಲ್ಲಿ ನೋಡ್ತಾ ಇರ್ಬೋದು GG ಇದಾವೆ ಎಲ್ಲವೂ. ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಂತೂ GG ಇದ್ದಾವೆ ಬಿಡಿ. ಆ್ಯಂಡ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಬಂದಾಗ ಕೆಲವೊಂದಿಷ್ಟು ಏನಾಗ್ತದೆ ಅಂತಂದರೆ GP ಅಂತ ಹ್ಯಾಡ್ ಆಗುತ್ತೆ. ಲೈಕ್ ಇಲ್ಲಿ ನೋಡಿರಿ, ಈ ಸದ್ಯಕ್ಕಂತೂ ಈ ಒಂದು PDF ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಎಲ್ಲನೂ ಕೂಡ ಆದಷ್ಟು ಏನು ಮಾಡಿದೆ ಅಂತಂದರೆ ಎಲ್ಲನೂ ಕೂಡ GGನೇ ಇದ್ದಾವೆ. ನೆನ್ಪಿಟ್ಕೋರಿ, ಇಲ್ಲಿ ಕೆಳಗಡೆ ಬಂದಂಗೆ GP ಅಂತ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಏನು ಕಾಣಿಸ್ತಿದೆ GP ಅಂತ ಇದ್ದಾವೆ. ಅಂತಂದರೆ ಇಲ್ಲಿ ಏನು ಕಾಣಿಸ್ತಿದೆ GP GG ಅಂತಂದ್ರೂ ಕೂಡ ಹೇಳ್ಬಿಡ್ತೀನಿ. GG ಅಂತಂತಂದರೆ ಗೌರ್ಮೆಂಟ್ ಸೀಟನ್ನು ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜ್ ಆದರೂ ಚಿಂತೆ ಇಲ್ಲ, ಗೌರ್ಮೆಂಟ್ ಸೀಟ್ ಅಂತಂದು. ಬಟ್ GP ಅಂತಂದರೆ ಪ್ರೈವೇಟ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದು. ಮ್ಯಾನೇಜ್ಮೆಂಟ್ ಸೀಟು ಹೋದ ವರ್ಷ ಥ್ರೂ ಸೀಟ್ ಸಿಕ್ಕರೂ ಕೂಡ 1 ಲಕ್ಷ ರೂಪಾಯಿ ಆಗಿದೆ, ಅದೊಂದು ತಲೆಯಲ್ಲಿ ಇಟ್ಕೋಬೇಕು. ಓಕೆ, GP ಅಲಾಟೆಡ್ ಅಂತ ಯಾರಿಗೆಲ್ಲ ಬಂದಿತ್ತು ನೋಡ್ರಿ, ಅವರು ಕೂಡ ಏನು ಮಾಡಿದ್ದಾರೆ 1 ಲಕ್ಷ ರೂಪಾಯಿನ ಕಟ್ಟಿದ್ದಾರೆ. ಅಂತಂದರೆ ಕೆಲವೊಂದಿಷ್ಟು ಕಾಲೇಜಸ್ ಏನು ಮಾಡಿದ್ದಾರೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಡೈರೆಕ್ಟ್ ಅಡ್ಮಿಷನ್ ಏನು ಕೊಡ್ತಿದ್ದಾರೋ ಅದನ್ನೇ ಥ್ರೂ ಇಟ್ಕೊಂಡ್ರೆ, ಯಾಕಂದರೆ ಸೀಟ್ ಎಲ್ಲೂ ಕೂಡ ಮಿಸ್ ಆಗ್ಬಿಡೋದು ಅನ್ನೋ ಕಾರಣ ಥ್ರೋನೇ ಏನು ಮಾಡಿದ್ದಾರೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕೋಯ್ತೆ. ಸೊ ಹಂಗಾಗ್ಬಿಟ್ಟು GP ಅಲಾಟೆಡ್ ಯಾರಿಗಾಗಿದೆ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ 1 ಲಕ್ಷ ರೂಪಾಯಿನ ಕಟ್ಟಿದ್ದಾರೆ. ಬಟ್ ಈ ವರ್ಷ ಇನ್ನೂ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಫೀಸ್ದು. ಆ್ಯಂಡ್ GG ಅಲಾಟೆಡ್ ಆದವರು ಅಂತೂ ತಿಳ್ಕೊಬೇಕು, ಪ್ರೈವೇಟ್ ಕಾಲೇಜ್ ಸಿಕ್ಕರೆ 50,000 ರಿಂದ 60,000 ಆಗೈತೆ GG ಅಲಾಟ್ ಆದವ್ರಿಗೆ. ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಸಿಕ್ಕೋರ್ಗಂತೂ 10,000 ರಿಂದ 12,000 15,000 ಅನ್ಕೋರು ಮ್ಯಾಕ್ಸಿಮಮ್ ಅಷ್ಟೇ. ಬಟ್ GP ಅಲಾಟೆಡ್ ಆದರೂ ಕೂಡ ಓಕೆ, ಟೋಟಲ್ ನೋಡ್ಕೊಂಬಿಡ್ರಿ, ಹೋದ ವರ್ಷ ಥ್ರೂ ಎಷ್ಟು ಸೀಟು BS ನರ್ಸಿಂಗ್ಗೆ ಬಂದಿದ್ದು ಅನ್ನೋದು 10,797. ಓಕೆ, ನೀವು ಆ ರ್ಯಾಂಕ್ ನಮಗೆ ಕೆಲವೊಬ್ರು ನನಗೆ ಯಾಕೆ ತಿರ್ತಿದ್ರ, ನಂದು 2 ಲಕ್ಷ ಇದೆ ಬ್ರದರ್, 2,20,000 ಇದೆ, 1,80,000 ಈ ರೀತಿ ರ್ಯಾಂಕ್ ಹಾಕೋರು. ಇವಾಗ ಸ್ವಲ್ಪ ನಿಮ್ಮ ಒಂದು ಐಡಿಯಾ ಬಂತು ಅನ್ಕೊತೀನಿ. ಯಾಕಂತಂದರೆ ಇಲ್ಲಿ ಸೀಟ್ಸು BS ನರ್ಸಿಂಗ್ ಇರೋದು ಎಷ್ಟು ಅಂತಂದರೆ ಇಷ್ಟು GG GP ಎಲ್ಲ ಕೂಡಿ ಎಲ್ಲನೂ ಸೇರಿಬಿಟ್ಟು ಏನಪ್ಪ ಅಂತಂದರೆ 10,797 ಆಗೈತೆ. ಬಟ್ ಬರೀ GG ಅಂತ ಬಂತಂದರೆ ಇನ್ನೂ ಕೂಡ ಲೆಸ್ ಆಗ್ತವೆ. ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲನೂ ಕೂಡ ಹಿಡ್ಕೊಂಡೆ ಎಷ್ಟು ಸೀಟ್ ಆಗಿದಾವೆ ಅಂತಂದರೆ ನೆನ್ಪಿಟ್ಕೋಬೇಕು. ಏನಾಗುತ್ತೆ ಅಂದರೆ ಈ ವರ್ಷವೂ ಕೂಡ ಕಾಲೇಜ್ ಅಂತೂ ಜಾಸ್ತಿ ಆ್ಯಡ್ ಆಗಿರಲ್ಲ, ಆಗಿರ್ತವೆ ಇಲ್ಲ ಅಂತ ಹೇಳಲ್ಲ, ಬಟ್ ಕಡಿಮೆ ಆ್ಯಡ್ ಆಗಿರ್ತಾವೆ. ಹಬ್ಬ ಅಂತಂದರೆ ಒಂದು 300 ರಿಂದ 400, ಓಕೆ, ಒಂದು 11,000 ಸೀಟ್ ಅನ್ಕೋರಿ. ಓಕೆ, ಅಂದರೆ GPನೂ ಸೇರಿಬಿಟ್ಟು ಅಂತಂದರೆ GP ಅಲಾಟ್ಮೆಂಟ್ ಆತಂತಂದ್ರೆ 1 ಲಕ್ಷ ರೂಪಾಯಿ ಕಟ್ಟಲೇಬೇಕಾಗ್ತದೆ, ಅದಂತರೂ ಬೇರೆ ಬಿಡುಗಡೆ ಇಲ್ಲ. ಓಕೆ, GP ಅಲಾಟೆಡ್ ಆದರೆ. GG ಆದ್ರಂತೂ ತಿಳ್ಕೊಂಬಿಡ್ರಿ, ಅದು 50,000 ರಿಂದ 60,000 ರೂಪಾಯಿ ಆಗುತ್ತೆ, ಅದು ಕಟ್ಕೋಬೋದು. ಸೊ ಹಾಗಾಗಿಬಿಟ್ಟು ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ ಇನ್ ಕೇಸ್ GP ಅಲಾಟೆಡ್ ಆಗಿ 1 ಲಕ್ಷ ಕಟ್ಟೋ ಬದಲು ಅಥವಾ ಎಲ್ಲೆಲ್ಲೋ ಹೋಗೋ ಬದಲು ನಿಮಗೆ ಅದು ಕಾಲೇಜು ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಸೊ ಹಂಗಾಗಿಬಿಟ್ಟು ಅಂಥದ್ದೆಲ್ಲ ಬೇಡ, ನಿಮಗೆ ಒಂದು ಚೆನ್ನಾಗಿರೋ ಕಾಲೇಜ್ ಸಿಗ್ಬೇಕಂತಂದರೆ ರ್ಯಾಂಕ್ ದೂರ ಇರೋರು ಏನು ಮಾಡಿರಿ, ನಾನೇನು ಹೇಳ್ತಿದ್ದೀನಿ, ರ್ಯಾಂಕ್ 2,20,000 30,000 ಈ ರೀತಿ ರ್ಯಾಂಕ್ ಇರೋರು ಏನು ಹೇಳ್ತಿದ್ದೀನಿ ಅಂತಂದರೆ ನಿಮಗೂ ಸಪ್ರೇಟ್ ಮೆಸೇಜ್ ಹಾಕೋಕ್ಕೆ ವಾಟ್ಸಪ್ಪಲ್ಲೇ ಇದೆ ಅಲ್ವಾ, ನಿಮ್ಮ ನಂಬರ್ ಸಿಗುತ್ತೆ ನಿಮಗೆ, ಅವ್ರನ್ನ ಸಪ್ರೇಟ್ ಮೆಸೇಜ್ ಹಾಕಿದ್ರೆ ನಿಮಗೆ ಖಂಡಿತ ನಾನು ಒಂದು ಒಳ್ಳೆ ಕಾಲೇಜು ಒಂದು ರೇಂಜ್ಗೆ ಫೀಸ್ ಇರುವಾಗ ಈ ಕಾಲೇಜಸ್ನೇ ನಿಮಗೆ ಹೇಳಿದ್ದೀನಿ. ಸೊ ಹಂಗಾಗ್ಬಿಟ್ಟು ಇವಾಗ ನಾನು ಒಂದು ಡೈರೆಕ್ಟಾಗಿ ಮಾತಾಡ್ತೀನಿ. ಈ ಒಂದು 457 ಪೇಜಸ್ದು ನಿಮ್ಗೆ ಏನು ಕಾಣಿಸ್ತೈತೆ ಅಂತ ಒಂದು PDF ಸಿಗ್ತದೆ. ನಾನು ಹೇಳಿದೆ ಈಗ ಯಾವುದೋ ಒಂದು ಸೀರಿಯಲ್ ನಂಬರ್ 1 ತೊಗೊಂಡಿದ್ದೀನಿ, ಅವ್ನು CT ನಂಬರ್ ನೋಡಿರಿ CT180 ಅಂತ ಇದೆ, ಅಂದರೆ ಲಾಸ್ಟ್ ನಂಬರ್ 5 ನಂಬರ್ದು ತೊಗೊಂಡಿದ್ದೀನಿ. ಆ್ಯಂಡ್ ಅವ್ರ ನೇಮ್ ನೋಡ್ತಿರ್ಬೋದು, ನಿಹಾರಿಕಾ ಎಸ್ ಅಂತಂದು. ಅವ್ರು ಯಾವ ಕಾಲೇಜ್ ಅಂತಂದರೆ ನಿಮ್ದು ವಿಕ್ಟೋರಿಯಾ ಹಾಸ್ಪಿಟಲ್ ಸಿಕ್ಕದ, ಅಂದು ಜನರಲ್ ಮೆರಿಟಲ್ಲಿ. ಓಕೆ, ಅವ್ರ ರ್ಯಾಂಕ್ ಮೇಲೆ ಅವ್ರಿಗೆ ಆಧಾರ ಇಟ್ಕೊಂಡು ಆ ಸೀಟ್ ಸಿಕ್ಕತ್ತೆ. ಆ್ಯಂಡ್ ಕೋಡ್ ಯಾವ ರೀತಿ ಸಿಕ್ಕತ್ತೆ, GG. ಓಕೆ, ಅಂದರೆ G001 GG ಅಂತ ಏನು ಕಾಣಿಸ್ತಿದ್ದೆ, ಮುಂದೆ GG ಇದಲ್ವೋ ಅದನ್ನ ಹೇಳ್ತಿದ್ದೀನಿ. ಅಂತಂದರೆ ಇದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತಂದು. ಆ್ಯಂಡ್ ಕೆಲವೊಂದಿಷ್ಟು ನೀನು ಇನ್ನೂ ಕೂಡ ಬೇರೆದಾಗ ಎಕ್ಸಾಂಪಲ್ ತೋರಿಸ್ತಾ ಅಂದರೆ ಇಲ್ಲಿ ಬಂದಿದೆ ನೋಡಿರಿ, GPದು ಓದ್ತೀನಿ, ಲಾಸ್ಟ್ ಒಂದು ನೋಡ್ತಿರ್ರಿ, 10,797 ಓದ್ತೀನಿ ನಾನು. AD485 CT ನಂಬರು ಲಕ್ಷ್ಮೀ ನಾರಾಯಣ ಅಂತಂದು. ಇವ್ರು ಏನು ಮಾಡಿದೆ ಅಂದರೆ ವಿದ್ಯಾ ವಿಕಾಸ್ ಕಾಲೇಜ್ ಆಫ್ ನರ್ಸಿಂಗ್, ಇವ್ರದ್ದು ಆ ಕಾಲೇಜ್ ಮೈಸೂರಲ್ಲಿ ಸಿಕ್ಕೈತೆ. ಸೊ ಹಂಗಾಗ್ಬಿಟ್ಟು
ಅವು ಯಾವ ಒಂದು ಕ್ಯಾಟಗರಿ ಅಂತಂದರೆ ಒ ಪಿ ಎನ್ ಅಂತ ಬಂತಂದ್ರೆ ಕೆಲವೊಂದಿಷ್ಟು ಒ ಪಿ ಎನ್ ಅಂತ ಬರ್ತಾವೆ. ಸೊ ಹಂಗಾಗಿ ನೆನ್ಪಿಟ್ಕೋಬೇಕು. ಆ್ಯಂಡ್ ಅದಾದ ನಂತರ ಅವ್ರಿಗೆ ನೋಡ್ತಿರ್ಬೋದು ಜಿ ಪಿ ಅಲಾಟ್ಮೆಂಟು ಅಂತಂದರೆ ಕೆ ಥ್ರೂ ಸೀಟ್ ಸಿಕ್ಕರೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಂಗೆ ಅದು. ಆ್ಯಂಡ್ ಬೇರೆದೊಂದು ಸ್ಟೂಡೆಂಟ್ ನೋಡೋದಂತಂದ್ರೆ ಇನ್ನೂ ಕೂಡ ಜಿ ಪಿದವ್ರು ಸಿಕ್ಕಾಪಟ್ಟೆ ಇರ್ತಾರೆ ಇದರಲ್ಲಿ. ಬಟ್ ಜಿ ಪಿ ಓಕೆ, ಇಲ್ಲಿ ಒ ಪಿ ಎನ್ ಅಂತ ಏನು ಕಾಣಿಸ್ತಿದೆ ನೋಡಿರಿ, ಈ ಒ ಪಿ ಎನ್ ಸೀಟು ಇಲ್ಲಿ ಅವರು ಕೂಡ ಏನಪ್ಪ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಅವ್ರು ಏನು ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ. ಸೊ ಹಂಗಾಗ್ಬಿಟ್ಟು ಕರೆಕ್ಟ್ ನಾವೇನು ಹೇಳ್ತೀನಿ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಾಂತಂದರೆ ಈ ರೀತಿ ನೀವು ಯಾವನಾದರೂ ಜಿ ಪಿ ಜಿ ಎನ್ನಲ್ಲಿ ಮಿಸ್ಟೇಕ್ ಮಾಡ್ತೀರ. ಹಂಗಾಗ್ಬಿಟ್ಟು ಸಡನ್ನಾಗಿ ನಾವೇನು ಆಪ್ಷನ್ ಎಂಟ್ರಿ ಮಾಡೋದು ಹೇಳ್ಕೊಡ್ತಿರ್ತೀವಿ ಅದನ್ನ ಕರೆಕ್ಟ್ ಫಾಲೋ ಅಪ್ ಮಾಡಿರಿ. ಇಲ್ಲಾಂತಂದರೆ ನಿಮಗೂ ಕೂಡ ಜಿ ಪಿ ಅನ್ನೋದು ಅಲಾಟ್ಮೆಂಟ್ ಆದರೆ ಆಗಿಬಿಡ್ತದೆ. ಯಾಕಂತಂದರೆ ಫೀಸು ನೀವು ಎಲ್ಲೋ ಒಂದು ಚೆನ್ನಾಗಿರೋ ಕಾಲೇಜ್ ಹುಡುಕ್ಬೇಕು ಅನ್ಕೊಂಡಿರ್ತಾರೆ, ನಮ್ಮಲ್ಲಿ ಜಿ ಪಿ ಅಲಾಟ್ಮೆಂಟ್ ಆದರೆ ವೇಸ್ಟ್ ಅಲ್ವಾ. ಸೊ ಹಂಗಾಗ್ಬಿಟ್ಟು ಜಿನ ಅಲಾಟ್ ಆಗಬೇಕಂದ್ರೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಬಿಟ್ಟಾಗಿ ಹೇಳ್ತೀನಿ ನಾನು, ಸಡನ್ನಾಗಿ ಅವಸರ ಮಾಡೋಕೆ ಹೋಗ್ಬಿಟ್ರೆ ಆಪ್ಷನ್ ಎಂಟ್ರಿನ ನಾವು ಕರೆಕ್ಟಾಗಿ ನಿಮ್ಮ ಸ್ಟೆಪ್ ವೈಸ್ ನಿಮ್ಗೆ ಕರೆಕ್ಟಾಗಿ ಫೋನಲ್ಲೇ ಕರೆಕ್ಟಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ಲೈವ್ ಡೆಮೋನ ತೋರಿಸ್ತೀವಿ. ಸರಿ, ಇವಾಗ ಏನಂತಂದರೆ ಈ ಒಂದು ಫೀಡ್ಯಾಪ್ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ಒಂದಂತೂ ಕ್ಲಿಯರ್ ಆಯ್ತು ಅನ್ಕೊತೀನಿ. 10,797 ಸೀಟ್ ಇದ್ದು ಅಂತಂದರೆ ಈ ವರ್ಷ ಒಂದು 11,000 ಓಕೆ ಜಿ ಪಿ ಎಲ್ಲ ತೆಗೆದಾಕ್ಬಿಟ್ಟು ಒಂದು 10,000 ಅನ್ಕೋರಿ ಸೀಟು, 10,000 ಅಷ್ಟೇ. ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಎಷ್ಟು ಅಂತಂದರೆ 2.5 ಲಕ್ಷ ಜನ ಇರ್ತಾರೆ. 2.5 ಲಕ್ಷದಲ್ಲಿ ಎಲ್ಲರೂ ಇದನ್ನೇ ಬಿ ಎಸ್ ನರ್ಸಿಂಗೇ ಮಾಡಲ್ಲ ಬಿಡಿ, ಬಟ್ ಅಗ್ರಿಕಲ್ಚರ್ ಮಾಡ್ಬೋದು, ಇಂಜಿನಿಯರಿಂಗೇ ಜಾಸ್ತಿ ಜನ ಮಾಡ್ತಾರೆ. ಹಂಗಾಗ್ಬಿಟ್ಟು ಫಾರ್ಮ್ ಡಿ, ಬಿ ಫಾರ್ಮ್, ವೆಟರ್ನರಿ ಎಲ್ಲನೂ ಕೂಡ ಇರ್ತಾರೆ. ಬಟ್ 10,000 ಜನ ಸೀಟ್ ಏನಂತಂದರೆ ಕೆ ಥ್ರೂ ಬಂದರೂ ಕೂಡ ರಿಮೈನಿಂಗ್ ಎಷ್ಟೋ ಜನಕ್ಕೆ ಸೀಟ್ ಸಿಗೋಲ್ಲ. ಬಟ್ ಪ್ರೈವೇಟ್ ಕಾಲೇಜ್ ಎಲ್ಲನೂ ಕೂಡ ಸೀಟ್ ಫಿಲ್ ಆದರೆ ಎಷ್ಟೋ ಜನಕ್ಕೆ ಸೀಟ್ ಸಿಗೋಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತಿದ್ದೀನಿ, ಈ ಒಂದು ಫೀಡ್ಯಾಪಲ್ಲಿ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅದು ಅಂತಂದು ಗೊತ್ತಾಗಬೇಕಂತಂದರೆ ಲೈಕ್ ಒಂದು ತೋರಿಸ್ತೀನಿ ನಿಮಗೆ. 1ನೇ ಕಾಲೇಜ್ ನೋಡಿರಿ, ವಿಕ್ಟೋರಿಯಾ. ಎಲ್ಲಿವರೆಗೂ ವಿಕ್ಟೋರಿಯಾ ಇದೆ ಓಕೆ, ನೀವು ನೋಡೋದಂತಂದ್ರೆ ವಿಕ್ಟೋರಿಯಾ ಎಲ್ಲಿವರೆಗೂ ಕೂಡ ಬರ್ತದೆ ಅಲ್ಲಿವರೆಗೂ ಸ್ಕ್ರಾಲ್ ಮಾಡಿರಿ, ಎಷ್ಟು ಸೀಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತದೆ. ಓಕೆ, ವಿಕ್ಟೋರಿಯಾ ಹಾಸ್ಪಿಟಲ್ ಟೋಟಲ್ ಎಷ್ಟು ಸೀಟ್ ಇದಾವಪ್ಪ ಅಂತಂದರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ತೋರಿಸ್ತೀನಿ ನಾನು ಹಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಬಿ ಎಸ್ ನರ್ಸಿಂಗ್ ವಿಕ್ಟೋರಿಯಾದಲ್ಲಿ ಎಷ್ಟು ಸೀಟ್ ತೊಗೊಂಡಿದ್ದಾರೆ ಅಂದರೆ ಟೋಟಲ್ ಬರೋಬ್ಬರಿ 100 ಸೀಟ್ನ ತೊಗೊಂಡಿದ್ದಾರೆ. ಓಕೆ, 100ನೇ ಸೀಟೇ ಬೇಕಾದ್ರೆ ನೋಡಿರಿ, 100ನೇದು ಯಾರು ಕಿರಣ್ ಕುಮಾರ್ ಅಂತಂದು ಅವ್ರೇನು ಮಾಡಿದ್ದಾರೆ ಅಂತಂದರೆ 2AG ಅಂತಂದರೆ 2Aದಲ್ಲಿ ಬರುವಂಥ ಗ್ರಾಮೀಣ ಮಾಧ್ಯಮ. ಓಕೆ, ಆ ಒಂದು ಕ್ಯಾಟಗರಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಓಕೆ 2A ಜನರಲ್ ತೊಗೊಂಡಿದ್ದಾರೆ. ಆ್ಯಂಡ್ ಅವ್ರದ್ದು ಕೂಡ ಜಿ ಅಲಾಟ್ಮೆಂಟ್. ಓಕೆ, ಗೌರ್ಮೆಂಟ್ ಕಾಲೇಜಲ್ಲಂತೂ ಜಿ ಇರ್ತದೆ, ಬಟ್ ಪ್ರೈವೇಟ್ ಕಾಲೇಜ್ ಅಂತ ಬಂದಾಗ ಜಿ ಪಿ ಅಲಾಟ್ಮೆಂಟ್ ಆಗೋ ಸಾಧ್ಯತೆ ಇರ್ತದೆ. ನೀವು ಸೀರಿಯಲ್ ನಂಬರ್ ಹಾಕ್ತೀರಾ, ನಾಳೆ ಆಪ್ಷನ್ ಎಂಟ್ರಿ ಮಾಡುವಾಗ ಭಾಳ ತಪ್ಪು ಮಿಸ್ಟೇಕ್ ಮಾಡಿದ್ದೀರಾ. ನಾನು ಏನಕ್ಕೆ ಇಷ್ಟೆಲ್ಲನೂ ಕೂಡ ಪದೇ ಆಪ್ಷನ್ ಎಂಟ್ರಿ ಬಗ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ ಅಂತಂದರೆ ಈ ಒಂದು ವಿಚಾರ ಇಟ್ಕೊಂಡು. ಯಾಕಂತಂದರೆ ಜಿ ಇದು ಬಿ ಎಸ್ ನರ್ಸಿಂಗ್ದವ್ರಿಗೆ ಮಾತ್ರ. ಓಕೆ, ಯಾರಿಗೆಲ್ಲ ಜಿ ಪಿ ಅಲಾಟ್ಮೆಂಟ್ ಆತಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತಂಗೆ, ಬಟ್ ಅಲ್ಲಿ ಎಷ್ಟು ಫೀಸ್ ಇರ್ತದೋ ಅಷ್ಟೇ ಕಟ್ಟಬೇಕಾಗ್ತದೆ, ಕಡಿಮೆ ಅಂತೂ ಮಾಡೋಕ್ಕಾಗಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಎಲ್ಲರೂ ಕೂಡ ನನಗೆ ಸೀಟ್ ಸಿಗುತ್ತಾ ಅನ್ನೋ ಬದಲು ರ್ಯಾಂಕ್ ದೂರ ಇತ್ತಂತಂದರೆ ಆದಷ್ಟು ನಾನು ಏನಪ್ಪ ಅಂತ ಹೇಳ್ತೀನಲ್ವ, 2,20,000 30,000 ರ್ಯಾಂಕ್ ಯಾರಿದ್ರೋ ಆದಷ್ಟು ಏನು ಮಾಡಿರಿ, ನೀವು ಆಪ್ಷನ್ ಎಂಟ್ರಿ ಒಳಗೆ ಜಾಸ್ತಿ ಕಾಲೇಜಸ್ನೇ ಆ್ಯಡ್ ಮಾಡಿರಿ. ಅಷ್ಟು ಕಾಲೇಜಸ್ ಆ್ಯಡ್ ಮಾಡಿರಿ, ಯಾವುದಾದ್ರೂ ಒಂದು ಸಿಗ್ಬೋದು. ಸಿಗದೆ ಹೋಯ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಒಂದು ವರ್ಷ ವೇಸ್ಟ್ ಅನ್ನೋ ಬದಲು ನಿಮ್ಮದು ಎಲ್ಲಾದರೂ ಫೀಸ್ ಅಂತ ನಿಮ್ಗೆ 1.5 ಲಕ್ಷ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲಾದರೂ ಸಪ್ರೇಟು. ಸೊ ಹಂಗಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಕಡಿಮೆ ಫೀಸ್ ಇರುವಂಥದ್ದು ಒಂದು ಕಾಲೇಜ್ ಹೇಳಿದ್ದೀನಿ ನಾನು. ಇದು ಯಾವುದೂ ಕೂಡ ಪ್ರಮೋಷನ್ ಅಲ್ಲ. ಓಕೆ, ಯಾವುದೋ ಒಂದು ಕಾಲೇಜ್ನವ್ರು ನನಗೆ ಬಂದು ಪ್ರಮೋಷನ್ ಮಾಡ್ತಿಲ್ಲ. ಈ ಥರ ಯಾರಿಗಾದ್ರೂ ಸೀಟ್ ಮುಂದೆ ಸಿಗದೆ ಒದ್ದಾಡೋ ಬದಲು ಇವಾಗ ಸಿಕ್ಕರೆ ಅಡ್ಮಿಷನ್ ಮಾಡ್ಕೊತಾರೆ, ಹುಡುಗರು ಆರಾಮಾಗಿರ್ತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಹೇಳಿದ್ದೀನಿ. ಯಾರಾದರೂ ಆ ಥರ ಇತ್ತಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸರಿ, ನಿಮಗೊಂದು ಫೀ ಸ್ಟ್ರಕ್ಚರು, ಇನ್ನೊಂದು ಸೀಟ್ ಮೆಟ್ರಿಕ್ಸ್ 2024 ಬಿಟ್ಟಿಲ್ಲ, ಇದು 2023 ಬಗ್ಗೆ ಒಂದು ಮಾತಾಡಿದೆ. ಯಾಕಂತಂದರೆ 23ಅಲ್ಲಿ ಯಾವುದು ಕೂಡ ಸೀಟ್ ಮೆಟ್ರಿಕ್ಸ್ ಬಿ ಎಸ್ ನರ್ಸಿಂಗ್ ಬಿಟ್ಟಿದ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಎಷ್ಟು ಸೀಟ್ ಇದ್ದು ಅಂತಂದು ಕನ್ಫರ್ಮೇಷನ್ ಗೊತ್ತಿದ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಈ ಫೀಡ್ಯಾಪ್ ನೋಡಿಬಿಟ್ಟು ನನಗೆ ಅದು ಕೇದಲ್ಲೇ ಸಿಕ್ಕಿದ್ದು ಕೂಡ ಪ್ರೀವಿಯಸ್ ಇಯರ್ದು ನೋಡಿದೆ, ಬಟ್ ಸೀಟ್ ಮೆಟ್ರಿಕ್ಸ್ ಇದ್ದಿಲ್ಲ. ಬಟ್ ಯಾವ ಕ್ಯಾಂಡಿಡೇಟ್ಗೆ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿ ಸೀಟ್ ಸಿಗುತ್ತೆ ಅಂತ ಒಂದು ಕನ್ಫರ್ಮ್ ಗೊತ್ತಾಯ್ತಲ್ಲ. ಹಂಗೆ ಬಿಟ್ಟು ಟೋಟಲ್ ನೋಡಿದೆ ನಾನು 10,700 ಚಿಲ್ಲರೆ ಇತ್ತು. ಸೊ ಹಂಗಾಗ್ಬಿಟ್ಟು 11,000 ಸೀಟ್ ಅನ್ಕೊಂಡ್ರು ಕೂಡ ಈ ಸರ್ತಿ. ಆದರೆ 1,000 ಜಿ ಬರೋದೆಷ್ಟು ಕೇವಲ 10,000. 10,000ದಲ್ಲಿ ಎಲ್ಲನೂ ಕೂಡ 2 ಲಕ್ಷ ಹುಡುಗರು ಕೂಡ ಒದ್ದಾಡಬೇಕು. ಸೀಟ್ ಸಿಗದೆ ಅಂತಂದರೆ ಕಷ್ಟ ಇರ್ತದೆ ನೋಡ್ರಪ್ಪ. ಸರಿ, ಏನಾದರೂ ಕೇಂದ್ರ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡಿರಿ. ಟೇಕ್ ಕೇರ್, ಬಾಯ್.